ಗುರುಗಳಾದಂಥ BK ಅಯ್ಯಂಗಾರು, BNS ಅಯ್ಯಂಗಾರು, ಹಾಗೆ ನಮ್ಮ ಪಟ್ಟಾಭಿ ಜೋಯಿಸ್ರವರು ಇವರೆಲ್ಲ ಹೆಚ್ಚಿನ ಒಂದು ಅಭ್ಯಾಸ ಇಡೀ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟರು. ಯಾಕಂದರೆ ಯೋಗ ಅಂದರೆ ಮೊದಲು ನಮ್ಮ ಭಾರತದಲ್ಲಿ ಮಾತ್ರ ಇತ್ತು, ಆದರೆ ಅದನ್ನು ವಿದೇಶಗಳಿಗೆ ಸಾಗರ ದಾಟಿ ಹೇಳ್ಕೊಟ್ಟಂಥ ಒಂದು ಕಾಲ ಅಂತಂದರೆ ಈ ನಾಡು ಕೃಷ್ಣರಾಜ ಒಡೆಯರ್, ಅದು ಟಿ ಕೃಷ್ಣಮಾಚಾರ್ಯರ ಕಾಲ ಅಂತ ಹೇಳ್ಬೋದು. ಹಾಗಾಗಿ ಒಂದು ಯೋಗಕ್ಕೆ ಒಂದು ಹೆಚ್ಚಿನ ಒಂದು ಒತ್ತು ಸಿಕ್ತು, ಅದು ಬೆಳಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು ವಿದೇಶದ ಮೂಲಕ ಅಂತ ಹೇಳ್ಬೋದು. ತಾವು ಹೇಳಿದ್ರಿ ವಿದೇಶದವರು ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ, ನಮ್ಮಲ್ಲಿ ಅದು ಕುಂಠಿತವಾಗ್ತಾ ಇದೆ, ನಮ್ಮಲ್ಲಿ ಯಾಕೆ ಯುವಕರಲ್ಲಿ ಅದರ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿ. ಖಂಡಿತ ಹೌದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ವಿದೇಶಗಳಲ್ಲಿ ಹೆಚ್ಚಿನಾಗಿ ಒಂದು ದೈಹಿಕ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಜೊತೆಗೆ ಅವರು ಅದು ಕಡ್ಡಾಯನೂ ಕೂಡ ಆಗಿರುತ್ತೆ. ನಮ್ಮಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಮಕ್ಕಳುಗಳಿಗೂ ಪೇರೆಂಟ್ಸ್ಗಳು ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಅವನನ್ನ SSLC ಸಲ ಬೇಡ, PUC ಸಲ PUC ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ, ಆ ಕಡೆ ಹೆಚ್ಚಿನ ಗಮನ ಕೊಡ್ತಾ ಬರೀ ಪರ್ಸೆಂಟೇಜ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. 90 ತಗೋಬೇಕು, 99 ತಗೋಬೇಕು, 100 ತಗೋಬೇಕು ಅಂತೇಳಿ ಬೇರೆ ಕಡೆ ಸ್ವಲ್ಪ ಕಡೆಗಣಿಸೋದು ಹೆಚ್ಚು ನಮ್ಮಲ್ಲಿ. ಅದಲ್ಲದೆ ಎಲ್ಲವೂ ಕೂಡ ಒಂದು ಪ್ರತಿಯೊಂದು ಕೂಡ ಸಮಾನವಾದ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನನ್ನ ಇಚ್ಛೆ. ಆ ನಿಟ್ಟಿನಲ್ಲಿ ಈಗ ಏನಾಗಿದೆ, ವಿದೇಶಿಯರು ಅಲ್ಲಿಂದ ಯೋಗದ ಅವರಿಗೆ ಬೆನಿಫಿಟ್ ಗೊತ್ತಾಯಿತು. ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ನಮಗೆ ಎಲ್ಲ ರೀತಿ ಹೆಲ್ತನ್ನು ಕೊಡ್ತಾ ಇದ್ದು ಗೊತ್ತಾಯ್ತು ಅವರಿಗೆ, ವಿದೇಶಿಯರಿಗೆ. ಅದನ್ನು ಕಂಡುಕೊಂಡು ಅವರು ಹೆಚ್ಚೆಚ್ಚು ಬಂದು ನಮ್ಮ ಭಾರತದಲ್ಲಿ ಅಭ್ಯಾಸನ ಮಾಡಿ ಅವ್ರ ದೇಶಗಳಿಗೆ ತೊಗೊಂಡೋಗಿ ಹೇಳ್ಕೊಡ್ಬೇಕು ಅಂತ ಹೇಳಿ ಬಂದು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮವ್ರು ಏನು ಮಾಡ್ತಾರೆ, ಅವ್ರನ್ನ ನೋಡಿಕೊಂಡು ಸುಮ್ಮನೆ ಇದ್ಕೊಂಡು ಏನೋ ಬಂದು ಕಲ್ತ್ಕೊಂಡು ಹೋಗ್ತಾರೆ ಅಂತ ಇದ್ದಾರೆ. ಆದರೆ ನನಗೊಂದು ಏನಪ್ಪ ಅಂದರೆ ಚಿಂತೆ ಅಂತಂದರೆ, ನನಗೊಂದು ಮುಂದೆ ಕಾಡ್ತಕ್ಕಂಥ ಸಂಶಯ ಏನಪ್ಪ ಅಂದರೆ, ನಾಳೆ ಇದು ಯೋಗ ಇಂಪೋರ್ಟೆಡ್ ಯೋಗ ಆಗಬಾರ್ದು ಅಂತ ಹೇಳಿ ನಮ್ಮಲ್ಲಿ ಬಂದು ನಾನು ನೋಡ್ತೀನಿ, ನಮ್ಮ ಕ್ಲಾಸಿಗೆ ಬರ್ತಾರೆ ವಿದೇಶಿಯರು, ತುಂಬ ಅಚ್ಚುಕಟ್ಟಾಗಿ ಕಲಿತಾರೆ, ಬಹಳ ಆಸಕ್ತಿಯಿಂದ ಕಲಿತಾರೆ. ಏನು ಹೇಳ್ಕೊಡ್ತಾರೆ, ಒಂದು ಚಾಚು ತಪ್ಪದೆ ಕಲಿತು ಏನೋ ಡೌಟ್ಸ್ ಇದ್ರೆ ಡಿಸ್ಕಷನ್ ಮಾಡ್ತಾರೆ, ಎಲ್ಲ ನೋಟ್ ಮಾಡ್ಕೋತಾರೆ, ಎಲ್ಲ ಚೆನ್ನಾಗಿ ಹೋಗ್ತಾರೆ. ಅವ್ರು ಈಗ ಅಲ್ಲೇ ತೊಗೊಂಡು ರೆಕಾರ್ಡ್ ಎಲ್ಲ ಮಾಡ್ಕೊಂಡು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡು ಅವರು ನಾಳೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರೆ, ನಮ್ಮವರು ನಾಳೆ ಇಲ್ಲಿ ಕಲಿದೇ ಇದ್ದು ಈಗ ಕಲಿದೇ ಇದ್ದು ನಾಳೆ ಕಲಿಬೇಕು ಅಂತ ಹೋದಾಗ ಅಲ್ಲಿ ಅವ್ರ ಹತ್ರ ಹೋಗಿ ಕಲ್ತ್ಕೊಂಡು ಮದುವೆ ಹೀಗೆ ನಮ್ಮ ಮಕ್ಕಳು MS ಎಲ್ಲ ಮಾಡ್ಲಿಕ್ಕೆ US UK ಆಸ್ಟ್ರೇಲಿಯಾ ಅಂತ ಹೋಗ್ತಾರೋ, ಹಾಗೆ ನಾಳೆ ಹೋಗಿ ವಿದೇಶದಲ್ಲಿ ಯೋಗವನ್ನು ಕಲ್ತ್ಕೊಂಡ್ಬಂದು ಭಾರತದವ್ರು ಹೇಳ್ಕೊಡೋ ಥರ ಆಗಬಾರ್ದು ಅಂತ ನನ್ನೊಂದು ಚಿಂತೆ. ಹಾಗಾಗಿ ಅದನ್ನ ಹೆಚ್ಚೆಚ್ಚು ಈಗಿನ ಯುವಕರು ಅವರು ಕೂಡ ಹೆಚ್ಚೆಚ್ಚು ಯೋಗದಲ್ಲಿ ತೊಡಗಿಸ್ಕೋಬೇಕು, ಹೆಚ್ಚೆಚ್ಚು ಆಸಕ್ತಿಯಿಂದ ಕಲಿಬೇಕು, ಅದನ್ನ ಇನ್ನೂ ಬೆಳೆಸೋ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನನ್ನೊಂದು ಇಚ್ಛೆ. ಬಟ್ ಎಲ್ಲೋ ಸರ್, ಈಗ ಹೇಳಿದಾಗ ಯುವಕರ ಬಗ್ಗೆ ಹೇಳುವಾಗ ನಮ್ಗೆ ಭಯ ಶುರುವಾಗ್ತದೆ ಸರ್. ನಮ್ಮ ಯುವಕರು 35-40 ವರ್ಷಕ್ಕೆ ಇವಾಗ ಜೀವನವನ್ನ ಕೊನೆಕ್ಷನ್ ಅನ್ನೋ ಥರ ಬಿಹೇವ್ ಆಗ್ತದೆ. ಬಿಕಾಸ್ ನಾವು ತಗೊಳ್ತಿರುವಂತಹ ಪ್ರೋಸೆಸ್ ಫುಡ್ ಇರ್ಬೋದು, ಏನೇ ಆಗಿರ್ಬೋದು. ಆದ್ರೂ ಕೂಡ ನಮ್ಮ ಕಾಲೇಜ್ ಹಂತದ ಶಿಕ್ಷಣ ಮಟ್ಟಕ್ಕೆ ಬರುವಾಗ ಮಕ್ಕಳನ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಕೋರ್ಸ್, ಯೋಗವನ್ನು ಒಂದು ಕೋರ್ಸ್ ಆಗಿ ಮಾಡೋದ್ರಿಂದ ಅಥವಾ ಏನೋ ಒಂದು ಈ ಥರ ಬೆಳವಣಿಗೆಗಳನ್ನು ಅಳವಡಿಸೋದ್ರಿಂದ ಪಠ್ಯಪುಸ್ತಕದಲ್ಲಿ ಏನಾದರೂ ಒಂದು ಸಮ್ ಚೇಂಜಸ್ ತರಬಹುದು ಅನ್ನುವಂಥದ್ದು. ನಮಗೆ ಗೊತ್ತಿಲ್ಲ ಮುಂದೆ ಯಾವ ರೀತಿ ಯುವಕರು ಇರ್ತಾರೆ ಅನ್ನುವಂಥದ್ದು. ಬಟ್ ನೀವು ಹೇಳಿದ ಪ್ರಕಾರ ಯುವಕರು ಒಂದು ಭಾಗವಾಗಿ ಯೋಗವನ್ನು ತಗೊಂಡ್ರೆ ಆ ದೇಹ ಮನಸ್ಸು ಏನಿದೆ ಇವಾಗ ಚಂಚಲ ಮನಸ್ಸು ಯುವಕರದು, ಸೊ ಏನಾದರೂ ಪರಿಣಾಮ ಬೀರ್ಬೋದು ಸರ್. ಆ್ಯಂಡ್ ಇನ್ನೂ ನನಗೆ ಯೋಗ ಅಂತ ಬಂದಾಗ ತುಂಬ ಕನ್ಫ್ಯೂಷನ್ ಸ್ಟೇಟಸ್ ಬರ್ತಾ ಇದೆ ಸರ್ ಇತ್ತೀಚೆಗೆ. ಯೋಗ ಜಸ್ಟ್ ಒಂದೇ ಯೋಗ ಅಲ್ಲ, ಪರ್ಟಿಕ್ಯುಲರ್ ಆಗಿ ಯೋಗದಲ್ಲೂ ಹಲವಾರು ವಿಧಗಳಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಏನ್ ಸರ್ ಇದರಿಂದ ಏನಿದೆ? ಮೊದಲನೇ ಪ್ರಶ್ನೆ ನೀವು ಹೇಳಿದ್ರಿ, ಯುವಕರಿಗೆ ಹೆಚ್ಚೆಚ್ಚು ಯೋಗವನ್ನು ಅಭ್ಯಾಸ ಮಾಡಬೇಕು, ಮತ್ತೆ ಅವರು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಹಾಗಾಗಿ ಆಯುಸ್ ಕೂಡ ಕಡಿಮೆ ಆಗ್ತಾ ಅಂತ ಹೇಳಿದ್ರಿ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಮೊದಲು ನೀವು ಹೇಳಿದಾಗೇನೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಕೂಡ ಇದೆ. ಲೈಫ್ ಸ್ಟೈಲು, ಅವರೊಂದು ಏನೋ ಒಂದು ಜೀವನ ಪದ್ಧತಿ ಇದೆ, ಅದು ಬಹಳ ಬದಲಾಗಿದೆ. ಅಂದರೆ ಈಗ ಸ್ಕ್ರೀನ್ ಎಡಿಕ್ಷನ್ ಬಂದುಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಮೊಬೈಲ್ ನೋಡ್ತಕ್ಕಂಥದ್ದು, 1 ಗಂಟೆ 2 ಗಂಟೆ ಮಲ್ಕೊಳ್ಳೋದು, ಬೆಳಿಗ್ಗೆ 8 ಗಂಟೆಗೆ ಏಳೋದು, ಎದ್ದು ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಆಫೀಸಿಗೆ ಹೋಗೋದು ಅಥವಾ ಶಾಲಾ ಕಾಲೇಜಿಗೆ ಈ ಥರ ಅಭ್ಯಾಸ ಆಗ್ತಾ ಇದೆ. ಅದು ತುಂಬ ದೊಡ್ಡ ತಪ್ಪು, ಅದು ಶುದ್ಧವಾದ ತಪ್ಪು. ಏಕೆಂದರೆ ರಾತ್ರಿ ಆದಷ್ಟು 10 ಗಂಟೆ ಒಳಗೆ ಮಲಗುವಂಥ ಅಭ್ಯಾಸನ ಮಾಡ್ತಕ್ಕಂಥದ್ದು, ಬೆಳಿಗ್ಗೆ ಕನಿಷ್ಠ 5 ಗಂಟೆಗಾದ್ರೂ ಹೇಳ್ತಕ್ಕಂಥದ್ದು, ಕೊನೆಗೆ 6 ಗಂಟೆಗಾದ್ರೂ ಹೇಳ್ತಕ್ಕಂಥ ಅಭ್ಯಾಸ ಬಹಳ ಒಳ್ಳೆಯದು. ಅದು ಗುಡ್ ಹ್ಯಾಬಿಟ್ ಒಂದು. ಮತ್ತು ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂದರೆ ಯಾವ ಟೈಮಿಗೆ ತಗೋಬೇಕು ಮತ್ತು ಹಿತಮಿತವಾಗಿ ನಿಯಮಿತವಾಗಿ ಅದನ್ನು ಅಭ್ಯಾಸನ ಬೆಳೆಸ್ಕೊಳ್ತಕ್ಕಂಥದ್ದು. ಮತ್ತು ಜೊತೆಗೆ ಈಗ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಜೊತೆಗೆ ಹೇಗೆ ನಾವು ಶುದ್ಧ ಅನ್ಬೇಕಾದ್ರೆ ಅಂತರ್ಶುಚಿ ಬಹಿರ್ಮುಖ ಶುಚಿ ಅಂತ ಹೇಳ್ತೀವಿ, ಅದೆರಡನ್ನೂ ಪಾಲಿಸ್ಕೊಂಡು ಯೋಗಾಭ್ಯಾಸವನ್ನು ನಿಯಮಿತವಾಗಿ ದಿನನಿತ್ಯದಲ್ಲಿ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ 1 ಗಂಟೆನಾದರೂ ಅವರು ಅಭ್ಯಾಸ ಮಾಡೋದು ಒಳ್ಳೆಯದು. ಇದು ಏನಾಗುತ್ತೆ ಅಂದರೆ ಅವ್ರ ಜೀವನದಲ್ಲಿ, ನಾನು ಈಗಾಗಲೇ ಹೇಳಿದಾಗ ಅವರಿಗೆ ನೈತಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕ ಆರೋಗ್ಯ ಎಲ್ಲವನ್ನೂ ಯೋಗ ಕೊಡಲಾಗಿ ಅವರ ಒಂದು ವ್ಯಕ್ತಿತ್ವನೇ ಬದಲಾಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಬದಲಾವಣೆ ಸಾಧ್ಯ ಯೋಗದಿಂದ. ಹಾಗೆ ಅವ್ರ ಯೋಗವನ್ನು ಮೈಗೂಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಅದು ಒಂದು ಜೀವನ ಪದ್ಧತಿನಲ್ಲಿ ಈ ರೀತಿ ಜೀವನ ಪದ್ಧತಿಯನ್ನು ಅಳಿಸ್ಕೊಂಡು ಹೋದಾಗ ಅವ್ರ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ, ನಿರೋಗಿಯಾಗೂ ಕೂಡ ಇರ್ಬೋದು. ಮತ್ತು ಒಂದು ಕಡೆ ನಾವು ಯೋಗದಲ್ಲಿ ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ.
ಯಾಕೆಂದ್ರೆ ಪ್ರಿವೆನ್ಷನ್ ಬಹಳ ಮುಖ್ಯ. ನಾವು ಯಾವಾಗ ನಾವು ಪ್ರಿವೆಂಟ್ ಮಾಡ್ತೀವೋ ನಮ್ಮ ಆಯುಷ್ ಸಹಜವಾಗಿಯೇ ವೃದ್ಧಿ ಆಗ್ತಾ ಹೋಗುತ್ತೆ, ರೋಗ ತುತ್ತಾಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ರೋಗ ಬಂದ ಡಾಕ್ಟರ್ ಹತ್ರ ಹೋಗೋದಲ್ಲ, ಬರದೇ ನೋಡ್ಕೊಳ್ಳೋದು ಬಹಳ ಬುದ್ಧಿವಂತಿಕೆ. ಆ ವಿಷಯದಲ್ಲಿ ನಮ್ಮ ಯುವ ಜನತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಆ ನಿಟ್ಟಿನಲ್ಲಿ ಮುಂದೆ ಬರಬೇಕು. ಆವಾಗ ಸಹಜವಾಗಿಯೇ ನಿರೋಗಿ ಅಂತಂದ್ರೆ ಆಯುಷ್ ಹೆಚ್ಚು ಅಂತಾನೆ. ಆ ದೃಷ್ಟಿನಲ್ಲಿ ಒಂದು ಯೋಗ ಸಹಾಯ ಮಾಡುತ್ತೆ ಅಂತ ಹೇಳೋದು. ಎರಡನೇ ಪ್ರಶ್ನೆ ಹೇಳಿದ್ರೆ ತಾವು ಇದು ಯಾವುದು ನಮ್ಮ ಯೋಗದಲ್ಲಿ ವಿಧಗಳು ಅಂತ ಹೇಳಿದ್ರೆ, ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್. ನನಗೂ ತುಂಬಾ ಜನ ಫೋನ್ ಮಾಡ್ತಾರೆ ಈಗ ಗೂಗಲ್ ಇಂದ ಎಲ್ಲ ಚೆಕ್ ಮಾಡ್ಕೊಂಡು ನಂಬರ್ ತಗೊಂಡಾಗ, ಸರ್ ಯೋಗ ಕಲಿಬೇಕು, ನೀವು ಯಾವ ಯೋಗ ಹೇಳ್ಕೊಡ್ತೀರಾ ಅಂತಾರೆ. ನಮಗೆ ಆಶ್ಚರ್ಯ, ಯೋಗ ಅಂತ ಹೇಳಿದ್ರೆ ಒಂದೇ ಯೋಗ ಇದ್ದಿದ್ದು ಈಗ ಈ ತರ ಆಗಿದೆ ಅಂತ. ಹೌದು, ಖಂಡಿತ. ಯೋಗಗಳಲ್ಲಿ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋಗೆ ಇದ್ದಿದ್ದು ಹಠಯೋಗ ಒಂದನೇ ಪ್ರಾರಂಭಿಕ. ಹಠಯೋಗ ಅಂತಂದ್ರೆ ಅದರಲ್ಲಿ ಆಸನಗಳು ಬರುತ್ತೆ, ಪ್ರಾಣಾಯಾಮಗಳು ಬರುತ್ತೆ, ಮುದ್ರಾಸು, ಬಂದಾಸ್, ಕುಂಭಕಾಸು ಬರುತ್ತೆ, ಧ್ಯಾನ ಬರುತ್ತೆ, ಮತ್ತೆ ಷಟ್ ಕರ್ಮಗಳು, ಷಟ್ ಕ್ರಿಯಾಸ ಅಂತ ಹೇಳಿ ಬರುತ್ತೆ. ಇದೆಲ್ಲ ಹಠಯೋಗದಲ್ಲಿ ಬರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಅಲ್ಲೇ ಕವರ್ ಆಗುತ್ತೆ. ಇದು ಬೇಸ್. ಇದು ಹಠ ಅಂತ ಅಂದ್ರೆ ತುಂಬಾ ಜನ ತಪ್ಪು ತಿಳ್ಕೊಂಡು, ಹಠ ಅಂದ್ರೆ ಕಷ್ಟ, ಭಯಂಕರವಾಗಿರ್ತಕ್ಕಂಥ, ಕಷ್ಟಪಟ್ಟು ಮಾಡೋದಕ್ಕೆ ಹಠಯೋಗ. ಹಾಗಲ್ಲ. ಹ ಅಂದ್ರೆ ಸೂರ್ಯ ಅಂತ ಹೇಳಿ, ಸನ್ ಎನರ್ಜಿ. ಠ ಅಂದ್ರೆ ಚಂದ್ರ, ಮೂನ್ ಎನರ್ಜಿ ಅಂತ. ಚಂದ್ರ ಮತ್ತೆ ಸೂರ್ಯ ವಿರುದ್ಧದಕ್ಕೂ, ಒಬ್ಬ ಉಷ್ಣ ಆದ್ರೆ ಒಬ್ಬ ತಂಪು. ಅವ್ರೆರಡರ ನಡುವೆ ಸಂಯೋಗ ಸಾಧಿಸೋದೆ ಹಠ ಅಂತ ಹೇಳ್ತೀವಿ. ಎರಡು ಸಂಯೋಗ ಅಂದ್ರೆ ಸುಖ ದುಃಖಗಳ ನಡುವೆ, ಕಷ್ಟ ಸುಖಗಳ ನಡುವೆ, ಅಥವಾ ಉಷ್ಣ ಮತ್ತು ಶೀತಗಳ ನಡುವೆ ಬ್ಯಾಲೆನ್ಸ್ ಮಾಡ್ತಾರೆ, ಅದನ್ನೇ ಹಠ ಅಂತ ಹೇಳ್ತೀವಿ, ಅಂತ ಯೋಗ. ಹಾಗೆ ಅದು ಹಠ ಯೋಗ ಅಂತ ಮೊದಲಿಂದ ಪ್ರಾರಂಭದಲ್ಲಿ ಇತ್ತು. ಈಗ ನಾನು ಹೇಳಿದಾಗ ಹಳೆ ಬೇರು ಹೊಸ ಚಿಗುರು ಅನ್ನೋಗೆ ಅದರಲ್ಲಿ ಅವರವರ ಅಭಿರುಚಿಗೆ ತಕ್ಕಾಗಿ ಬೇರೆ ಬೇರೆ ಬದಲಾವಣೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಉದಾಹರಣೆಗೆ ನಮ್ಮ ವಿನ್ಯಾಸ ಯೋಗ ಅಂತ ಹೇಳಿದೆ, ನಮ್ಮ ಮೈಸೂರಿನಲ್ಲಿ ಹೆಚ್ಚು ಪ್ರಚಲಿತವಾದ ಅಷ್ಟಾಂಗ ವಿನ್ಯಾಸ ಅಂತ ಹೇಳಿ. ಅದರಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ವಿಗರಸ್ ಆಗಿ ಸ್ವಲ್ಪ ಡೈನಾಮಿಕ್ ಆಗಿ ಆಸನಗಳನ್ನ ಮಾಡ್ತಾ ಹೋಗ್ತೀವಿ. ಮಧ್ಯ ಸೂರ್ಯ ನಮಸ್ಕಾರ ಸೇರಿಸ್ಕೊಂಡು ಜೊತೆ ಉಜ್ಜಾಯಿ ಬ್ರೀತಿಂಗ್ ಅಂತ ಹೇಳಿ ಮಾಡಿ, ಅದ್ರ ಮೂಲಕ ನಾವು ಬ್ರೀತಿಂಗ್ ಸಿಂಕ್ರನೈಸ್ ಮಾಡ್ಕೊಂಡು ಮಾಡ್ತಾ ಹೋಗ್ತಕ್ಕಂಥ ವಿನ್ಯಾಸ ಯೋಗ ಅಂತ ಹೇಳ್ತೀವಿ. ಅದು ನಮ್ಮ ಶ್ರೀಯುತ BK ಅಯ್ಯಂಗಾರ್ ಅವರು ಯೋಗಾಚಾರ್ಯರಾದಂಥ ಅವರು ಅಯ್ಯಂಗಾರ್ ಯೋಗ ಅಂತಾನೆ ಫೇಮಸ್ ಮಾಡಿದ್ರು. ಯಾಕೆಂದ್ರೆ ಅವರು ಪ್ರಾಪ್ಸ್ ಅನ್ನು ಉಪಯೋಗಿಸಿ, ಕೆಲವು ಉಪಕರಣಗಳನ್ನು ಉಪಯೋಗಿಸ್ಕೊಂಡು, ಬೋಟೋ ಸ್ಟ್ರಾಪ್ ಇದಾಗ್ಬೋದು, ಸ್ಟ್ರಾಪ್ಸ್ ಆಗ್ಬೋದು, ಯೋಗ ವೀಲ್ ಆಗ್ಬೋದು, ಯೋಗ ಚೇರ್ ಆಗ್ಬೋದು, ಇವನು ಉಪಯೋಗಿಸ್ಕೊಂಡು ಯೋಗ ಹೇಳ್ಕೊಟ್ಟು ಅದು ಯಾರಿಗೆ ಸುಲಭ ಆಗ್ತಾ ಇತ್ತು ಅಂದ್ರೆ, ಈಗ ನಾನಾ ಥರದ ಕಾಯಿಲೆಗಳ ಸಫರ್ ಆಗ್ತಾ ಇರ್ತಾರೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಥೆರಪಿಯಾಗಿ ಮಾಡ್ಬೇಕಾದ್ರೆ ಕೆಲವು ಸಪೋರ್ಟ್ ಬೇಕಾಗುತ್ತೆ. ಆ ರೀತಿಯ ಸಪೋರ್ಟ್ ಕೊಟ್ಟು ಮಾಡಿಸ್ತಾರೆ. ಅದನ್ನು ಬಂದೋದು ಈಗ ಅಯ್ಯಂಗಾರ್ ಯೋಗ ಅಂತಾನೆ ಫೇಮಸ್ ಆಗಿದೆ. ಅಂದ್ರೆ ಅಲ್ಲಿ ಪ್ರಾಪ್ಸ್ ಅನ್ನು ಹೆಚ್ಚಿಗೆ ಉಪಯೋಗಿಸ್ತಾರೆ. ಹಾಗೇನೆ ಇನ್ನ ಕೆಲವರು ಬರ್ತಾ ಹಾರ್ಟ್ ಯೋಗ ಅಂತ ಹೇಳಿದೆ, ಅಥವಾ ಬಿಕ್ರಮ್ ಚೌಧರಿ ಯೋಗ ಅಂತಾನೆ. ಇದು ಅಮೆರಿಕದಲ್ಲಿ ಬಹಳ ಫೇಮಸ್. ನ್ಯೂಯಾರ್ಕ್ ನಲ್ಲಿ ಬಿಕ್ರಮ್ ಚೌಧರಿ ನಮ್ಮ ಭಾರತದವರೇ ಅಮೆರಿಕದಲ್ಲಿ ಅವರು ಯೋಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹೆಚ್ಚು ಪ್ರಚಲಿತ ಬಂದರು. ಅಂದ್ರೆ ರೂಮ್ ಟೆಂಪರೇಚರ್ನ 40 ಡಿಗ್ರಿ ಆರ್ಟಿಫಿಷಿಯಲ್ ಟೆಂಪರೇಚರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕಡಿಮೆ ಬಟ್ಟೆ 26 ಆಸನಗಳ ಸೀಕ್ವೆನ್ಸ್ ಇದೆ. 26 ಆಸನಗಳನ್ನ ಮಾಡೋದ್ರ ಮೂಲಕ ಚೆನ್ನಾಗಿ ಸ್ವೆಟ್ ಔಟ್ ಮಾಡೋದು, ಅದ್ರ ಮೇಲೆ ಡಿಟಾಕ್ಸ್ ಮಾಡ್ತಕ್ಕಂಥ ಬಾಡಿನ, ಆ ಒಂದು ಅಭ್ಯಾಸ ಪದ್ಧತಿ ಇದೆ. ಅದಕ್ಕೆ ಹಾರ್ಟ್ ಯೋಗ ಅಂತಲೇ ಫೇಮಸ್ ಆಗಿದೆ. ಹಾಗೇನೆ ಮತ್ತೆ ಇನ್ನು ಕೆಲವೊಂದು ಪವರ್ ಯೋಗ ಅಂದ್ರೆ ಒಂದು ಸ್ವಲ್ಪ ಡೈನಾಮಿಕ್ ಮಾಡ್ತಕ್ಕಂಥ, ಮತ್ತೆ ಫ್ಲೋ ಯೋಗ, ಒಂದು ಆಸನದಿಂದ ಸೀಕ್ವೆನ್ಸ್ಗೆ ಹೋಗ್ತಕ್ಕಂಥ ಫ್ಲೋ ಯೋಗ ಅಂತ ಫೇಮಸ್ ಆಗ್ತಾ ಇದೆ. ಹಾಗೆ ಈ ಥರದಲ್ಲಿ ಬೇರೆ ಬಂದ ಈಗ ಪಿಲೆಟ್ ಯೋಗ ಅಂತ ಇದೆ. ಆಮೇಲೆ ಇನ್ನೊಂದು ಯಾವುದೋ ಬೇರೆ ಥರ ಈ ಥರ ಯೋಗಗಳು ಅಭ್ಯಾಸ ಆಗ್ತವೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಈ ಥರದಲ್ಲಿ ಇತ್ತು ನಮ್ಮಲ್ಲಿ ಮಾರ್ಗಗಳು. ಅದ್ರ ಜೊತೆ ಈ ಥರದ ಬೇರೆ ಮಾರ್ಗಗಳು ಶುರುವಾಗಿ ಜನಗಳಿಗೆ ಕನ್ಫ್ಯೂಷನ್ಸ್ ಇದೆ. ಒಟ್ಟಿನಲ್ಲಿ ಏನೇ ಆಗಲಿ ದಾರಿಗಳು ಬೇರೆ, ಮಾರ್ಗಗಳು ಬೇರೆ, ಗುರಿ ಒಂದನೇ. ಗುರಿ ಏನು? ಆತ್ಮ ಸಾಕ್ಷಾತ್ಕಾರ. ನಾವು ನಿರೋಗಿಯಾಗಿರ್ಬೇಕು, ಆರೋಗ್ಯಕರವಾಗಿ, ಸಾತ್ವಿಕವಾಗಿರ್ಬೇಕು, ಮತ್ತೆ ನಮ್ಮ ಪರಿಪೂರ್ಣ ಆರೋಗ್ಯವನ್ನು ಹೊಂದಬೇಕು ಅನ್ನೋದು ನಮ್ಮೆಲ್ಲ ಗುರಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಮಾರ್ಗ ಉಪಯೋಗಿಸಿದ್ರು ಕೂಡ ಅಂತಿಮ ಗುರಿ ತಲುಪತಕ್ಕಂಥ ಬಹಳ ಒಳ್ಳೆಯದು.